ನಿನ್ನಲ್ಲಿ ಒಂದು 6 ತಿಂಗಳು ನೀವು ಹೋಗಪ್ಪ. 6 ತಿಂಗಳು ನಿನಗೆ ಯಾರು ಮನೆಯವರು ಊಟ ಹಾಕೋಕ್ಕಾಗಲಿ ಅಡುಗೆ ಮಾಡ್ಕೊಡೋದಿಲ್ಲ, ಯಾರು ಇದೆಲ್ಲ 6 ತಿಂಗಳು ಸರ್ವೈವ್ ಆಗು ಅಂತ ಬಿಟ್ರೆ ತಲೆನೇ ಕೆಡ್ತದೆ. ಜನಿಸುವ ಪ್ರೀತಿಯೇ ಶಾಶ್ವತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ವ್ಲಾಗ್. ಆ್ಯಕ್ಚುಲಿ ಇವತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಂದರೆ ಕನ್ಫ್ಯೂಸ್ ಆಯ್ತಿದೆ. ಏನು ಅಡುಗೆ ಮಾಡೋದು ಇಲ್ಲಾಂದರೆ ಹೊರಗಡೆ ತಿನ್ನೋದು. ನಮ್ಮ ಮನೆ ದೇವ್ರು ಇದ್ದಿದ್ರೆ ಇದೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ತಿಂಡಿಗಂತೂ ತಲೆನೋವೇ ಇರೋಲ್ಲ. ಬಟ್ ನಾವೇ ಮಾಡ್ಕೋಬೇಕು ಅಂದಾಗ ಅದು ಎಳ್ಳಿನ ಯೋಚನೆ ಮಾಡ್ತೀವಿ. ಅದೇ ಇವತ್ತು ಹೊರಗಡೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಬೈಕ್ಗೆ ಆಯಲು ಚೇಂಜ್ ಮಾಡಬೇಕು. ಅಂದರೆ ಅವತ್ತು ಸರ್ವಿಸ್ ಮಾಡಿಸಿದೆ ನಾನು. ಸರ್ವಿಸ್ ಈಗ ಅದರ ಲಾಸ್ಟ್ ಮಂತ್ ಮಾಡಿಸಿದ್ದೆ. ಆಯಿಲ್ ಚೇಂಜ್ ಮಾಡಿಸೋದು ಮರ್ತ್ಬಿಟ್ಟೆ ನಾನು. ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಬೇರೆ ಎಲ್ಲ ಓಕೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಏನಂತೂ ಫುಲ್ ಸರ್ವಿಸ್ ಆಗಿದೆ. ಸೊ ಈಗ ನಾನು ಹೊರಗಡೆನೇ ಊಟ ಮಾಡ್ಕೊಂಡು ಆಯಿಲು ಚೇಂಜ್ ಮಾಡಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ತೀನಿ. ಸೊ ಅದಕ್ಕೆ ಚೀತಾಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮತ್ತು ಅದು ಸೌಂಡು ಬರ್ತೈತೆ, ಸ್ವಲ್ಪ ಗಲೀಜಾಗಿಬಿಟ್ಟಿದೆ. ವಾಶ್ ಮಾಡೋಣ, ವಾಟರ್ ವಾಶನ್ನು ಮಾಡಿಸ್ತೀನಿ. ಮತ್ತು ಚೈನ್ದು ಇದು ಹೆವಿ ಸೌಂಡ್ ಬರ್ತೈತೆ ಓಡಿಸ್ದಾಗ. ಸೊ ಚೈನ್ ಲೂಬ್ರಿಗೆಂಟು ಮಾಡಿಸ್ಬೇಕು, ಇಲ್ಲಾಂದರೆ ಚೈನ್ ಆಯಿಲ್ ಐತೆ. ಸೊ ಫಸ್ಟು ವಾಟರ್ ವಾಶ್ ಮಾಡಿಸಿ ಆಮೇಲೆ ಚೈನ್ ಸ್ವಲ್ಪ ರೆಡಿ ಮಾಡೋಣ. 500 ಕಿಲೋಮೀಟ್ರ್ ಒಂದು ಸ್ವಲ್ಪ ಅದು ಸ್ಪ್ರೇ ಮಾಡಿ ಅಂತ ಹೇಳಿದ್ರು ಹೋಗ್ಸತಿ. ಸೊ ಈಗ ಪುನಃ ನಾನು ವಾಟರ್ ವಾಶ್ ಮಾಡಿಸಿ ಅದನ್ನು ನೋಡಬೇಕು. ಸೊ ನೋಡ್ಬೋದು ಯಾವ ಲೆವೆಲ್ ಬಿಸಿಲೈತೆ. ಇನ್ನೊಂದು ದಿನ ಅಂತೂ ಹೆವಿ ಬಿಸಿಲು ಇರುತ್ತೆ. ನೆನ್ನೆಲ್ಲ ಮೊನ್ನೆ ಎಲ್ಲ 2 ದಿನದಿಂದ ಹೆವಿ ಮಳೆ ಇತ್ತು, ಇವತ್ತು ಹೆವಿ ಬಿಸಿಲು. ಹಿಂಗೆ ನಮ್ಮ ಬೆಂಗಳೂರ್ದು ವೆದರೇ ಅರ್ಥ ಮಾಡ್ಕೊಳ್ಳೋಣ. ಸೊ ಊಟ ಆಯಿತು, ಹೆವಿ ಬಿಸಿಲು ಐತೆ. ಒಂದು 4 ಗಂಟೆ ಅಷ್ಟೊತ್ತು ಹೋಗಿ ಆಯಿಲ್ ಚೇಂಜ್ ಮಾಡ್ತೀನಿ. ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿಸಿದ್ದೆ, ಬಟ್ ಆಯಿಲ್ ಚೇಂಜ್ ಮಾಡಿಸಿರ್ಲಿಲ್ಲ. ಸೊ ಅದೊಂದು ಆಯಿಲ್ ಚೇಂಜ್ ಪೆಂಡಿಂಗ್ ಇತ್ತು, ಅದು ಮಾಡಿಸ್ಕೊಂಡು ಈವ್ನಿಂಗ್ ಮನೆಗೆ ಹೋದೆ. ಸೊ ಈಗ ನಾವು ಆ್ಯಸ್ ಯೂಶ್ವಲ್ ನಿಮ್ಗೆ ಹೇಳ್ದಂಗೆ, ಅಂದರೆ ಎವ್ರಿ ವೀಕು ಸ್ಯಾಟರ್ಡೆ ಮಾತ್ರ ಶನ್ಮಾತ್ಮನ ದೇವಸ್ಥಾನ ಇಲ್ಲಾಂದರೆ ಮಾರುತಿಗೆ ಸೊ ಹೋಗ್ತೀವಿ. ಏನಾದ್ರು ಆಫೀಸಿಂದ ಏನಾದ್ರು ಲೇಟಾಗಿ ಬರ್ಬೇಕಾದ್ರೆ ಏನಾಗುತ್ತೆ, ಮಿಸ್ ಆಗುತ್ತೆ. ಅಂದಿವೆ ಏನಾದ್ರು ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲ ಮನೆಗೆ ಬೇಗ ಬಂದರೆ ನಮ್ಮ ಮನೆದವ್ರನ್ನ ಕರ್ಕೊಯ್ತೀನಿ. ಸೊ ತೆಂಗು ಬೇಗ ಬಂದಿದ್ನಲ್ಲ, ಹಂಗೇನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಗೆ ಲಾಸ್ಟ್ ವೀಕು ಹೋಗಿದ್ವಿ, ತೋರಿಸಿದ್ವಿ. ಇವಾಗ ನಮ್ಮ ಮನೆದವ್ರಿದ್ರು. ಸೊ ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಸೊ ಇದೇ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ, ಏನೂ ಯೋಚನೆ ಇಲ್ಲ. ಮಾತು ನಿಮ್ಮದು ಮತ್ತು ನಿಮ್ಮ ಮನಸ್ಸು ಜೊತೆ ಇರುತ್ತೆ, ಹೇಳ್ಬತ್ತೆ ಇರ್ತಾರೆ. ಸೊ ಈಗ ದೇವಸ್ಥಾನ ಆಯಿತು, ಹುಷಾರಿಲ್ಲ. ಅವಾಗ ಇಲ್ಲೇ ಎಮರ್ಜೆನ್ಸಿ ಅಂತ ಕರ್ಕೊಂಬಂದಿದ್ದು. ಅಗ್ಗೂಗೂ ಅಷ್ಟೇ, ಅಲ್ಲಿ ಐತಲ್ಲ ಚಿಲ್ಡ್ರನ್ಸ್ ಕ್ಲಿನಿಕ್ ಅಂತ, ಅಲ್ಲೇ ಕರ್ಕೊಂಬಂದಿದ್ದು. ಇಬ್ರಿಗೂ ಒಟ್ಟಿಗೆ ಹುಷಾರಿರಲಿಲ್ಲ. ಸೊ ಡಾಕ್ಟ್ರು ಒಂದೇ ಸತಿ ಒಂದು ಸೂಜಿ ಸುತ್ತಿದ್ದು ಇಂಜೆಕ್ಷನ್ ಹಾಕಿದ್ರು, ಮುಗೀತು, ಹೊಂಟೆ ಹೋಯ್ತು ಜ್ವರ ಒಳಗೆ ವಿತಿನ್ 2 to 3 hours. ಸೊ ಈಗ ನೈಟು ನಾನು ಎಗ್ ರೋಲ್ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಅಂದ್ಕೊಂಡು ನಾವು ಆಲ್ರೆಡಿ ಚಪಾತಿ ಇಟ್ಟು ಕಲ್ಸಕ್ಕೆ ರೆಡಿ ಮಾಡಿದ್ದೀವಿ. ನೋಡೋದ ಬನ್ನಿ. ನೈಟ್ ಊಟ ನಮ್ಮ ಮನೆ ದೇವ್ರಿಲ್ದೇ ನಾವೇನು ಮಾಡ್ಕೋತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಬಟ್ ನನಗೆ ಮಾಡೋಕ್ಕೆ ಬರುತ್ತೆ. ಅಂದರೆ 4 ಜನ ವಾವ್ ಅನ್ನೋಷ್ಟು ಮಾಡದೇ ಇದ್ರು ಹೊಟ್ಟೆ ತುಂಬಷ್ಟಂತೂ ನಾನು ಮಾಡ್ಕೋತೀನಿ. ಯಾಕಂದರೆ ನಾವು ಮಾಡಿದ್ಮೇಲೆ ಅದು ಚೆನ್ನಾಗಿಲ್ಲದೆ ಇರಲಿ, ಹೊಟ್ಟೆ ತುಂಬಬೇಕು ಅಂದರೆ ನಾವು ತಿನ್ನಲೇಬೇಕು. ಅದಕ್ಕೋಸ್ಕರ ನಾನು ಮಾಡ್ತೀನಿ. ಸೊ ಬನ್ನಿ ಈಗ
ಚಪಾತಿ ಮಾಡಿ ಬ್ಯಾಚುಲರ್ ಜೀವನ, ಬ್ಯಾಚುಲರ್ ಲೈಫಲ್ಲಿ ಎಗ್ ರೋಲ್ ಮಾಡ್ಕೊಂಡು ಒಂದು ಊಟನೂ ಸರ್ವೈವಲ್ ಆಗಿ ತಿನ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಚಪಾತಿ ಹಿಟ್ಟು ಕಲಸಿ, ಅಂದರೆ ನಾನು ಏನಂದರೆ ಒಂದು ಸ್ವಲ್ಪ ಮೆಜರ್ಮೆಂಟ್ ಜಾಸ್ತಿ. ಅಂದರೆ ಈಗ ನನಗೆ 2 ಬೇಕು ಅಂದರೆ ಮ್ಯಾಕ್ಸ್ 2, ಅಂದರೆ ನೀವು ಅದ್ರ ಮೇಲೆ ಅಂದರೆ ಒಂದು 3 ಅಷ್ಟೇ, 3 ಚಪಾತಿ ಆಗಬೇಕು ಅಷ್ಟೇ ಮಾಡೋದು ನಾನು. ಅದಕ್ಕೆ ನನಗೂ ನಮ್ಮ ಮನೆದೇವ್ರಿಗೂ ಅವಾಗ ಜಗಳ. ಅವ್ರು ಏನಂದರೆ 2 ಬೇಕು ಅಂದರೆ 5 ಮಾಡಿರ್ತಾರೆ. ಅಂದರೆ ಒಂದು ಉಳಿದ್ರೂ ಚಿಂತೆ ಇಲ್ಲ, ಎಕ್ಸ್ಟ್ರಾ ಇರಬೇಕು ಅಂತ. ನಾನಿಂದ ವೇಸ್ಟ್ ಆಗಬಾರ್ದು, ಇಲ್ಲ ತಗ್ಲು ತಿನ್ನಬಾರ್ದು. ಯಾಕೆ ತಗ್ಲು ತಿನ್ನಬೇಕು? ಈಗ ನಿಮ್ಗೆ ಎಷ್ಟು ಬೇಕಪ್ಪ, 2 ಬೇಕಾ 3 ತಿನ್ನು, ಅದರಲ್ಲಿ ಅರ್ಧ ಶೇರ್ ಮಾಡ್ಬೋದು. ನೀವು 2ಕ್ಕೋಸ್ಕರ 5 ಮಾಡಿ 3 ತಿಂದು ಆಮೇಲೆ ನೀನು ಡಯಟ್ ಹೊಂದಿ ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ ಪುನಃ 1 ವಾರ ತಗೊಂಡು 2 ದಿನ ಕಷ್ಟಪಟ್ಟು ಮಾಡಿರ್ತೀರ, ಅದೇನೋ ಡಯಟ್ ಅದು ಇದು ಅನ್ಕೊಂಡು ಪುನಃ ತಿನ್ನೋದು ಯಾಕೆ ಬೇಕು? ಮತ್ತು ತಂಗ್ಳು ತಿನ್ನೋದು ಯಾಕೆ ಬೇಕು? ಬಿಸಿ ಮಾಡಿದ್ರೆ ಅವಳಕ್ಕೇನು ತಂಗ್ಳು ಹೆಂಗಾಯ್ತಿದೆ, ನೈಟ್ ಮಾಡಿದ್ದು ಬೆಳಗ್ಗೆ ಬಿಸಿ ಮಾಡ್ಕೊತಿಂದೆ ಬಿಸಿನೇ ಆಗುತ್ತೆ, ಅದರಿಂದ ಏನಾಗುತ್ತೆ ಅಂತ. ನಾನು ನೈಟ್ಗೆ ಬೆಳಗ್ಗೆ ಮಧ್ಯಾಹ್ನ. ಸೊ ಈ ಥರ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟಾಗಿ ಮಾಡಿದ್ರೆ ನಿಮಗೂ ಚೆನ್ನಾಗಿರ್ತದೆ. ಮತ್ತು ಪುನಃ ಬೇಕು ಅನ್ಸಿದ್ರು ನೀನು ಯಾವಾಗ ಕಂಟ್ರೋಲ್ ಮಾಡ್ತೀಯ ಆವಾಗಲೇ ಒಂದು ಸ್ವಲ್ಪ ಡಯಟ್ಗೆ ಕಾಳಜಿ ಫೋಕಸ್ ಕೊಡೋದು ಅಂತ ನಂದು. ಹೀಗೆ ಸಣ್ಣ ಪುಟ್ಟ ಚರ್ಚೆಗಳು ನಡೀತಾನೆ ಇರ್ತದೆ. ಸೊ ಆಲ್ರೆಡಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೆ. ನಾನು ಅವಾಗಲೇ ಹೇಳ್ದಂಗೆ ನಾನು 2 ಅಂದರೆ 2, 3 ಅಂದರೆ 3. ಸೊ ಈಗ ನನಗೆ 2 ಚಪಾತಿ ರೋಲ್ ಸಾಕು, ಅಂದರೆ ಎಗ್ ರೋಲ್ ಸಾಕು. ಅದಕ್ಕೆ 2 ಹಾಕ್ಕೊಂಡಿದ್ದೀನಿ. ಆರಾಮಾಗಿ ನನಗೆ ಕೆಲವೊಂದು ನಂದು ಲಿಮಿಟೆಡ್ ಎಡಿಷನ್, ಅಂದರೆ ಲಿಮಿಟೆಡ್ ಫುಡ್ ಬೇರೆ, ಅದರಲ್ಲಿ ನನಗೆ ಯಾವ್ದು ಬೇಕೋ ಅದು ಮಾತ್ರ ಆರಾಮಾಗಿ ಮಾಡ್ಕೊಂಡು 6 ತಿಂಗಳು ವರ್ಷ ಬೇಕಾದ್ರೆ ಇರ್ತೀವಿ. ಅದಕ್ಕೆ ಅವಾಗ ಊರಿಗೆ ಹೋದಾಗೆಲ್ಲ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ನೀನು ಊರಿಗೆ ಹೋದ್ರೆ ನಮ್ಮ ನೆನಪೇ ಬರಲ್ಲ ಅಲ್ವಾ, ಫೋನು ಮಾಡಲ್ಲ, ಹೆಂಗೋ ಅಡುಗೆ ಮಾಡ್ಕೊಳ್ಳೋಕೆ ಬರುತ್ತೆ, ಮಿಸ್ಸು ಮಾಡಲ್ಲ ಅಂತ. ಅದು ಅವಾಗಿತ್ತು. ಈಗ 5 ವರ್ಷ ಆಗೋಯ್ತಲ್ಲ ಮದುವೆ ಆಗಿ, ಅದಕ್ಕೊಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಅಂದರೆ ಬಂದ ತಕ್ಷಣ ಬಿಸಿಯಾಗಿ ಊಟ ತಿಂಡಿ, ಸೊ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಮಿಸ್ ಮಾಡ್ತೀವಿ. ಸೊ ಈಗ ನನಗೆ ನಿಮ್ಗೆ ಹೇಳ್ದಂಗೆ ಆವಾಗಲೇ ಹೇಳ್ದಂಗೆ ನಾವು 3 ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟೇ ಮೆಜರ್ಮೆಂಟು. ನೋಡ್ಬೋದು ನೀವು, ಬರೀ 3 ಚಪಾತಿ ಮಾಡಿದ್ವಿ. ಈಗ ಚಪಾತಿ ಒತ್ತಿ ಫಸ್ಟು ಚಪಾತಿ ಬೇಯಿಸ್ಕೊಳ್ಳೋಣ. ಚಪಾತಿ. ಸೊ ಈಗ ಚಪಾತಿ ಆಯಿತು. ಸೊ ನಾನು 3 ಚಪಾತಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದಿಲ್ಲ, ಇದು ಲಾಸ್ಟ್ ಚಪಾತಿ. ಚಪಾತಿ ಶೇಪೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು, ನಮ್ಮದು ಹಬೀಬನೂ ಆಯ್ತಾ ಒಂದೊಂದು ಸತಿ. ಆಮ್ಲೆಟ್ ಹಾಕಿದ್ದೀನಿ. ಸೊ ಈಗ 3 ಆಮ್ಲೆಟ್ ಹಾಕಿ ಅದನ್ನೇ ಆಮೇಲೆ ಇದನ್ನ ತೋರಿಸ್ತೀನಿ ಮಾಡಿ. ಈಗ ಆಮ್ಲೆಟ್ ಹಾಕ್ತಲ್ವಾ, ಅದೊಂದು ಸ್ವಲ್ಪ ಬೇಯ್ತೈತೆ. ಇನ್ಸ್ಟೆಂಟ್ ರೋಲ್ ನಮ್ಮದು. ಸೊ ನೋಡಿ, ನಾನು ಆಗಲೇ ಹೇಳ್ದಂಗೆ ಎಗ್ ರೋಲ್ ಕರೆಕ್ಟಾಗಿ 3 ಚಪಾತಿ 3 ಮೊಟ್ಟೆ. ಈಗ ಎಗ್ ರೋಲ್ ಆಗಿದೆ, ಬನ್ನಿ ತಿನ್ನೋಣ. ತಿಂದು ನಮ್ಮ ಟೇಸ್ಟ್ ರಿವ್ಯೂ ನಾನೇ ಕೊಡ್ತೀನಿ, ಯಾಕಂದ್ರೆ ನಾನೇ ಮಾಡಿರೋದಲ್ವ, ಕರೆಕ್ಟಾಗಿ ಜಮೀನಾಗಿ ಕೊಡ್ತೀನಿ. ಚಪಾತಿ ಒಂದು ಆಡ್ಬಿಟ್ರೆ ಆಮ್ಲೆಟ್ ಅಂತೂ ಸೂಪರ್ ಆಗಿದೆ. ಸೊ ಮನೇಲಿ ಯಾರು ಹೆಂಡತಿ ಯಾರು ತವ್ರ ಮನೆಗೆ ಕಳಿಸಿದಾಗ ಯಾರು ಬೇಕಾದರೂ ಮನೇಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಸೊ ನಾ ಇವತ್ತು ಮಾಡ್ಕೊಂಡಲ್ಲ, ಅದು ಮಸ್ತಾಗಿದೆ ಮಾತ್ರ. ಅಂದರೆ ಒನ್ ಟೈಮ್ ಊಟ ಬೇಗ ಮುಗೀತದೆ ಫಾಸ್ಟಾಗಿ. ನೋಡಿ, ನಾನು ಆ್ಯಕ್ಚುಲಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 8:15, ಈಗ ಅರ್ಧ ಗಂಟೆಲಿ ಮುಗಿಸಿದ್ದೀನಿ ನಾನು. ಪಟ್ ಅಂತ ಮಾಡ್ಕೋಬೋದು. ಅಂದರೆ ನಮ್ಗೆ ಓಕೆ,
ಎರಡರಲ್ಲಿ ಒಂದಾರು ರುಚಿ ಇದ್ದರೆ ಮಸ್ತಾಗಿರ್ತದೆ. ಸೊ ಹೋಪ್ ನಮಗೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.